ಮುತ್ತೂರು ಸೀಮೆಯ ದೇವರೆಂಬ ಹೆಗ್ಗಳಿಕೆ ಇರುವ ಮೇಳಿಗೆ ಶ್ರೀ ವೆಂಕಟರಮಣ ದೇವಸ್ಥಾನದ 400 ವರ್ಷಗಳ ಹಳೆಯ ಜೋಡಿ ರಥಗಳಿಗೆ ಭಾವಪೂರ್ಣ ವಿದಾಯ ಹೇಳಲಾಗುತ್ತಿದೆ. ಏಕೆಂದರೆ ಇದೀಗ ಶ್ರೀ ವೆಂಕಟರಮಣ ಹಾಗೂ ಶ್ರೀ ಪದ್ಮಾವತಿ ದೇವರ ಜೋಡಿ ಹೊಸ ರಥಗಳು ನಿರ್ಮಾಣವಾಗುತ್ತಿದ್ದು, ಈ ವರ್ಷದ ಜಾತ್ರೆ ಹೊಸ ರಥಗಳಲ್ಲಿಯೇ ನಡೆಯಬೇಕೆಂಬ ಸಂಕಲ್ಪ ಕೈಗೊಂಡ ದಾಸನಕೊಡಿಗೆ ಹರೀಶ್ ಭಟ್ ನೇತೃತ್ವದ ತಂಡ ಯಶಸ್ವಿಯಾಗಿ ರಥವನ್ನು ದೇವಸ್ಥಾನಕ್ಕೆ ಅರ್ಪಿಸಲು ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಶೃಂಗೇರಿ ಪೀಠದ ಕಿರಿಯ ಶ್ರೀಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ್ ನೂತನ ರಥಗಳಿಗೆ ಮಂತ್ರಾಕ್ಷತೆ ಮಾಡುವ ಮೂಲಕ ಲೋಕಾರ್ಪಣೆಗೆ ಪೂರ್ವ ಚಾಲನೆ ನೀಡಿದ್ದಾರೆ. ಜನವರಿ 25ರ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಭೀಮೇಶ್ವರ ಜೋಶಿಯವರು ಜೋಡಿ ರಥಗಳನ್ನು ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ನಮ್ಮ ರಥಕ್ಕೆ ಸುಮಾರು 350 ವರ್ಷ ಆಗಿದೆ. 350ರಿಂದ 400 ವರ್ಷ ಆಗಿದೆ. ರಥ ಹಿಂದಿನ ಶಿಲ್ಪಿಗಳು ಹೇಳಿದಷ್ಟು ವರ್ಷ ಆಗಿದೆ. ನಾವು ಅದನ್ನು ಮೇಂಟೈನ್ ಮಾಡದೆ ಸ್ವಲ್ಪ ಹಾಳಾಗಿತ್ತು. ಊರಿನವರ ಹಿರಿಯರ ಒಂದು ಮಾರ್ಗದರ್ಶನದ ಮೂಲಕ ನಾವು ಹೊಸ ರಥ ಮಾಡಬೇಕಂತ ತೀರ್ಮಾನ ಮಾಡಿವು. ದೇವ್ರ ಪ್ರಸಾದ ತೆಗೆದಾಗ ಹೊಸ ರಥನೇ ಬೇಕು, ಹಳೆ ರಥ ರಿಪೇರಿ ಬೇಡ ಅಂತ ಬಂತು. ಆದ್ದರಿಂದ ನಾವು ಹೊಸ ರಥಕ್ಕೆ ಕೈ ಹಾಕಿದಂಗೆ ಹೊಸ ರಥ ಮಾಡ್ತಾ ಬಂದು ಈಗ 2022ನೇ ಇಸ್ವಿಯಿಂದ ಅದಕ್ಕೆ ಆಗಂಥ ನಾಟಗಳನ್ನು ಮಾಡಿ ಮರಗಳನ್ನು ಮಾಡಿ ರೆಡಿ ಮಾಡ್ತಾ ಬಂದು ಈಗ ಕಳೆದ ವರ್ಷ 2024ರಲ್ಲಿ ಕೆತ್ತನೆ ಕೆಲಸ ಶುರುವಾಯಿತು. ಅದಕ್ಕೆ ಬೇಕಾಗಂಥ ಸೂಕ್ತವಾದ ಮರಗಳನ್ನು ನಾವು ರೆಡಿ ಮಾಡಿವು. ಒಂದು ಸಾಗವಾನಿ ಇರ್ಬೋದು, ಬೋಗಿ ಇರ್ಬೋದು, ಹಲ್ಸ್ ಇರ್ಬೋದು, ಇದನ್ನೆಲ್ಲ ರೆಡಿ ಮಾಡಿ ಕಬ್ಬಣ ಬೇಕಾಯಿತು. ಕಬ್ಬಣ ಕುಂಟೋಳಿ ಅವ್ರು ಕೇಳಿದಾಗ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು. ಮರದ್ದೆಲ್ಲ ನಮ್ಮ ಆರ್ಥಿಕವಾಗಿ ಊರಿನವರೆಲ್ಲ ಸಹಕಾರ ಕೊಟ್ಟರು, ದಾನಿಗಳು ಕೊಟ್ಟರು. ಅದನ್ನ 2 ಒಳ್ಳೆ ರಥ ರೆಡಿ ಮಾಡಿದ್ವಿ. ನಮ್ಮ ಮನಸ್ಸಿಗೆ ಅಂತಿದೆ. ಇವತ್ತು ಗುರುಗಳು ಅದನ್ನು ಮಂತ್ರಾಕ್ಷತೆ ಹಾಕಿ ಆಶೀರ್ವಾದ ಮಾಡೋದ್ರು. ಒಳ್ಳೆ ಕೆಲಸ ಆಗಿದೆ ಅಂತ ನಮಗೂ ಆಶೀರ್ವಾದ ಮಾಡಿದ್ರು. ನಮಗದು ತುಂಬ ಹೆಮ್ಮೆ ವಿಷಯ. ನಾವು ಈ ಕಷ್ಟಪಟ್ಟಿದ್ದೆಲ್ಲ ಇಲ್ಲೆಲ್ಲ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು 3 ವರ್ಷದಿಂದ ಅದರ ರಥ ಆಗಬೇಕು. ನಮ್ಮ ಒಂದೇ ಚಿಂತೆ ಮನಸ್ಸಲ್ಲಿ, ರಥ ಬಿಟ್ಟರೆ ಬೇರೆ ಯಾವುದೂ ಯೋಚನೆ ಇಲ್ಲ. ಯಾರು ಏನೇ ಹೇಳಿರೋ, ಯಾರು ಏನೇ ಕಾಲ ಹೇಳಿದ್ರು ನಮ್ಮ ರಥ ಆಗಲೇಬೇಕು. ಅದು ಇವತ್ತು ಕೈಗೂಡಿದೆ. ನಮಗೆ ಊರಿನವರಿಗೆಲ್ಲ ಸಹಕಾರದಿಂದ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ವಿ, ಪ್ರಾಮಾಣಿಕವಾಗಿ ಮಾಡಿದ್ವಿ. ಮಧ್ಯೆ ಏನೇನೋ ಮಾತು ಬಂತು, ಆದರೆ ಅದನ್ನೆಲ್ಲ ನಾವು ಮನಸ್ಸಿಗೆ ಗಮನಕ್ಕೆ ತಾಣದೆ ಆ ವೆಂಕಟರಮಣನ ಆಶೀರ್ವಾದದಿಂದ, ಗುರುಗಳ ಅನುಗ್ರಹದಿಂದ ಒಳ್ಳೆ ಕೆಲಸ ಮಾಡಿದ್ವಿ. ನಮ್ಮ ಮನಸ್ಸು ಹೇಳ್ತಿದೆ. ಮತ್ತು ಇವತ್ತೊಂದು ಗುರುಗಳ ಜೊತೆಗೆ ನಮಗೆ ನಿಜವಾಗ್ಲೂ ಒಂದು ಯೋಗ. ನಾವಲ್ಲಿ ಶೃಂಗೇರಿಗೆ ಹೋದಾಗ ಅವರೇ ಹೇಳಿರು, ನಾನು ಬರ್ತೀನಿ, ರಥ ನೋಡ್ತೀನಿ. ನಾವು ಕೇಳೋಕ್ಕಿಂತ ಮೊದಲು ನಮಗೆ ಅವರು ವಿಶೇಷವಾಗಿ ನಮಗೆ ಬರಮಾಡಿಕೊಂಡು ನಾನು ರಥ ನೋಡಬೇಕು, ಬಂದೇ ಬರ್ತೀನಿ ಅಂತ ಹೇಳಿದ್ರು. ಯಾರ ಕೇಳೋ ಆಗದಿದ್ದು 2 ರಥ ನೀವು ಮಾಡಿದ್ರಿ. ಇವತ್ತು ಅದು ಹೇಳಿದ್ರು, 2 ರಥ ಮಾಡ್ತಿದ್ರಿ ನೀವು. 2 ರಥ ಮಾಡೋದು ತುಂಬ ಕಷ್ಟ. ತುಂಬ ಕೆತ್ತನೆ ಎಲ್ಲ ತುಂಬ ಚೆನ್ನಾಗಿದೆ, ಭಾರಿ ಚೆನ್ನಾಗಿ ಮಾಡಿದರು. ನಮಗೆ ನಮ್ಮ ಮರದ ಕೆಲಸದ ಆಚಾರ್ಯರು ನಾಗರಾಜ್ ಆಚಾರ್ಯ ಅಂತ ಅವರು ನಮ್ಮ ಪೂರ್ಣ ಸಹಕಾರ ಕೊಟ್ಟರು. ನಾವು ಹೇಳಿದ ರೀತಿ ಅವರು ನಮಗೆ ನಮ್ಮ ಮಾರ್ಗದರ್ಶನ ಪ್ರಕಾರ ಅವ್ರ ಕೆತ್ತನೆ ಮುಖಾಂತರ ಅವ್ರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ರಥ ಬಂದಿದೆ. ಇದಕ್ಕೆಲ್ಲ ಊರಿನವರು ಸಹಕಾರ, ಆರ್ಥಿಕವಾಗಿರ್ಬೋದು, ಮಾನಸಿಕವಾಗಿ ಅದು ಹೇಳ್ತೀವಿ. ಮಾನಸಿಕ ಫಸ್ಟ್, ನಮಗೆ ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟರು. ಎಲ್ಲರ ಸಹಕಾರದಿಂದ ನಾವು ಒಳ್ಳೆ ರಥ ಮಾಡಿದ್ದೀವಿ. ತೀರ್ಥಹಳ್ಳಿ ಪಟ್ಟಣದಿಂದ 7 ಕಿಲೋಮೀಟರ್ ದೂರವಿರುವ ಮೇಳಿಗೆ ಮಹಾ ಪ್ರತಿಭಾಶಾಲಿಗಳಿಗೆ ಜನ್ಮ ನೀಡಿದ ನೆಲ. ಕನ್ನಡಿಗರ ಹೆಮ್ಮೆಯ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿ ಡಾಕ್ಟರ್ UR ಅನಂತಮೂರ್ತಿ, ಅಭಿನವ ಕಾಳಿದಾಸ ಎಂಬ ಬಿರುದು ಹೊಂದಿದ್ದ ಮಹಾಕವಿ ಡಾಕ್ಟರ್ SV ಪರಮೇಶ್ವರ ಭಟ್ಟ, ವಿಶ್ವದ ಅತಿ ದೊಡ್ಡ ರೈತ ಚಳುವಳಿ ಎಂಬ ಖ್ಯಾತಿಗೆ ಪಾತ್ರವಾಗಿದ್ದ ರಾಜ್ಯ ರೈತ ಸಂಘವನ್ನು ಮುನ್ನಡೆಸಿದ್ದ ND ಸುಂದರೇಶ್, ನ್ಯಾಯಾಂಗ ಕ್ಷೇತ್ರದಲ್ಲಿ ಧೀಮಂತ ಚಾಪು ಮೂಡಿಸಿದ್ದ ಜಸ್ಟಿಸ್ ND ವೆಂಕಟೇಶ್ ಅವರು ಇದೇ ನೆಲದಲ್ಲಿ ಜನಿಸಿದವರು. ಯುಗದ ಕವಿ, ಜಗದ ಕವಿ ಕುವೆಂಪುರವರ ಕಾವ್ಯದ ಸ್ಫೂರ್ತಿಯಾಗದ ಚಿಪ್ಪಲಗುಡ್ಡೆ, ಮತ್ಸ್ಯಧಾಮ, ನವಿಲುಕಲ್ಲುಗುಡ್ಡ ಇಲ್ಲಿಗೆ ಹತ್ತಿರದಲ್ಲಿದೆ. ಮೇಳಿಗೆ ಒಂದು ಕಾಲದಲ್ಲಿ ವೈಭವದಿಂದ ಮೆರೆದ ಪಟ್ಟಣ. ಐತಿಹಾಸಿಕವಾಗಿ 1ನೇ ಶತಮಾನದಿಂದ 16ನೇ ಶತಮಾನದವರೆಗೆ ಚುಟು ಶಾತವಾಹನರು, ಬನವಾಸಿ ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಅರಸರು, ಕೆಳದಿ ಅರಸರು, ಮೈಸೂರು ಅರಸರು ಇವರೆಲ್ಲರ ಆಳ್ವಿಕೆಯನ್ನು ಕಂಡ ಕನ್ನಡ ರಾಜ್ಯದ ಪುರಾತನ ಪಟ್ಟಣಗಳಲ್ಲಿ ಮೇಳಿಗೆ ಕೂಡ ಒಂದು. ಈ ಇತಿಹಾಸಕ್ಕೆ ಸಾಕ್ಷಿ ಎಂಬಂತೆ ಇಂದಿಗೂ ಆಕರ್ಷಕವಾಗಿ ಉಳಿದಿರುವ 500 ವರ್ಷ ಹಳೆಯದಾದ ಬೊಮ್ಮಣ್ಣ ಶ್ರೇಷ್ಠ ಎಂಬ ವರ್ತಕ ನಿರ್ಮಿಸಿರುವ ಕಲ್ಲಿನ ಜೈನ ಬಸದಿ ಈ ಊರಿನ ವೈಭವ, ಐತಿಹಾಸಿಕ ಮಹತ್ವವನ್ನು ಮತ್ತು ಒಂದು ಕಾಲದಲ್ಲಿ ಈ ಊರು ದೊಡ್ಡ ಪಟ್ಟಣವಾಗಿ ಮೆರೆದ ಕಥೆ ಹೇಳುತ್ತಿದೆ. ಇದರ ಜೊತೆಗೆ ಇಲ್ಲಿನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ರಥೋತ್ಸವಕ್ಕೆ ಕೂಡ ಐತಿಹಾಸಿಕ ಹಿನ್ನೆಲೆ ಇದೆ. 400 ವರ್ಷಕ್ಕೂ ಹಿಂದಿನಿಂದ ಇಲ್ಲಿ ವೈಭವದ ರಥಯಾತ್ರೆ ನಡೆದು ಬಂದಿರುವ ಪರಂಪರೆ ಇದೆ. ಕಮಿಟಿ ಮಾಡಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿದ್ವಿ. ಆ ನಂತರದಲ್ಲಿ ಹೇಗೆ ಮಾಡಬೇಕನ್ನೋದು ಮತ್ತೊಂದು ಮೀಟಿಂಗ್ ಕರೆದ್ವಿ. ಕೆಲವ್ರು ಬಂದು ಕೆಲವ್ರು ಬರಲಿಲ್ಲ. ಬಹಳಷ್ಟು ಜನ ಸಹಕಾರ ಕೊಡ್ತೀವಿ ಅಂತ ಹೇಳಿ
ಸ್ವಲ್ಪ ಹಿಂದೆ ಇಟ್ಟು ಹಾಕಿದ್ರು. ನಾವು ಇಲಾಖೆ ಫಾರೆಸ್ಟ್ ಇಲಾಖೆಯಿಂದ ಮಾತಾಡಿ ನಮಗೆ 2 ರಥ ಮಾಡಿಸ್ಬೇಕು ನಾವು ಅಂತ ಹೇಳಿದಾಗ ಪಾಪ ಅವರು ACP ಅಂತ ಹೇಳಿದವರು, ರೇಂಜರ್ಸು, ಫಾರೆಸ್ಟ್ರು ಎಲ್ಲರೂ ನಮಗೆ ತುಂಬ ಹೆಲ್ಪ್ ಮಾಡಿ, ಆಯಿತು ಒಳ್ಳೆ ಮರ ಎಲ್ಲರೂ ದಾನಿಗಳಿಂದ ತಗೊಳ್ಳಿ ಮರ ನೀವು ಅಂತೇಳಿ, ಇಲ್ಲರೆ ಬೇರೆ ಫಾರೆಸ್ಟ್ ಜಾಗದಲ್ಲಿ ಕಡಿಬೇಡಿ, ನಮ್ಮ ದಾನಿಗಳಿಂದ ಯಾರು ಕೊಡೋರಿದ್ರೆ ತಗೊಳ್ಳಿ ನೀವು ಅಂಥೇಳಿ ತುಂಬ ಜನ ನಮಗೆ, ನಮ್ಮದೇ ಕೆಲವು ಹೊರಗಡೆ ಸಹ ದಾನ ಕೊಟ್ಟರು ನಮಗೆ. ದೊಡ್ಡ ದೊಡ್ಡ ಮರಗಳನ್ನ, ಒಳ್ಳೆ ಬೋಗಿ ಮರಗಳು, ಹಲಸಿನ ಮರ, ಸಾಗವಾನಿ ಎಲ್ಲ ಮರಗಳನ್ನು ದಾನ ಕೊಟ್ಟರು. ಅಂತಂದು ತುಂಬ ಭಾಳ ಚೆನ್ನಾಗಿ ನಾವು ಆಚಾರ್ಯನ ಹರಿಹರಪುರದಿಂದ ಆಚಾರ್ಯನ ಕರ್ಕೊಂಡ್ಬಂದ್ವಿ. ಅವ್ರು ಬಂದು ತುಂಬ ನಮಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಮಾಡಬೇಕಾದ್ರೆ ಸ್ವಲ್ಪ ತೊಂದರೆಗಳು ಆಯಿತು, ಆದರೆ ಫಾರೆಸ್ಟ್ ಇಲಾಖೆಯಿಂದ ನಮಗೆ ಯಾವುದೇ ತೊಂದರೆಯನ್ನು ಕೊಡದೆ ನಮಗೆ ನಮ್ಮ ರಥಗಳನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಅವರ ಸಹಕಾರದಿಂದ ನಾವು, ಅವರು ಮತ್ತು ಊರಿನ ಎಲ್ಲ ಸಹಕಾರದಿಂದ ನಮಗೆ ಈ ರಥಗಳನ್ನ 2 ರಥಗಳನ್ನ ನಿರ್ಮಾಣ ಮಾಡಲಿಕ್ಕೆ ಆಯಿತು. ಅದು ಸಾಧಾರಣ 2 ರಥ ಅಂದರೆ ಅದು ಸುಲಭದಲ್ಲಿ ಆಗೋದಿಲ್ಲ. 1 ಕೋಟಿ ರೂಪಾಯಿ ಮೌಲ್ಯ ಅದಕ್ಕೆ ಬೀಳುತ್ತೆ ಅಂದರೆ ಅದರ ನಾಟದಲ್ಲ, ನಾಟ ಬಿಟ್ಟು ಬರೀ ಆಚಾರ ಮಜೂರಿ 40 ಲಕ್ಷ ರೂಪಾಯಿ ಆಗ್ತದೆ. ಮತ್ತು ಅದು ಆ ವಿಷಯದಲ್ಲಿ ನಮ್ಮ ಕುಂಟೊಳ್ಳಿಯವರು ಭಾಳ ಸಹಕಾರ ಮಾಡಿದ್ರು. ಕೆಲವು ಮರಗಳನ್ನ ಅವ್ರ ಮನೇಲೇ, ಅವರು ಇದರಲ್ಲಿ ಮನೇಲಿ ಸ್ವಲ್ಪ ಕುಯ್ಸ್ಕೊಟ್ರು ನಮಗೆ, ನಾಟಗಳನ್ನ ತೊಗೊಂಡೋಗಿಟ್ಟು. ಆ ನಂತರದಲ್ಲಿ ಅಲ್ಲಿ ದೂರ ಆಗುತ್ತೆ ಅಂತೇಳಿ ಮತ್ತು ನಾವು ಇಲ್ಲೇ ಎಲ್ಲ ಮರಗಳನ್ನು, ಇಲ್ಲಿಗೆ ದಾನಿಗಳು ಕೊಟ್ಟಂಥ ಮರಗಳನ್ನ ಇಲ್ಲೇ ತಂದು ಹಾಕಿ ತುಂಬ ಚೆನ್ನಾಗಿ ಇಲ್ಲಿ ಹತ್ತಿರ ಆಗುತ್ತೆ ಅಂತೇಳಿ ಎಲ್ಲ ಅದನ್ನು ಮಾಡಿದ್ವಿ. ಮಾಡಿ ಇದು ಸಾಧಾರಣ 3 ವರ್ಷದಿಂದ ನಾವು, ಈಗ 1.5 ವರ್ಷದಿಂದ 3 ವರ್ಷದಿಂದ ನಾವು ಒಂದು ಸಹಕಾರ ಕೊಡ್ಬೇಕಂತ ಎಲ್ಲರ ಹತ್ರ ಕೇಳಿದ್ದೀವಿ, ಮೀಟಿಂಗ್ ಕರೆದಿದ್ವಿ. ಅದು 1.5 ವರ್ಷದಿಂದ ಆಚಾರ್ಯರನ್ನ ಕರೆಸಿ ಅವ್ರನ್ನ ಕೆಲಸ ಮಾಡಲಿಕ್ಕೆ ಶುರು ಮಾಡಿ ಈಗ ಮುಗಿಯೋ ಹಂತದಲ್ಲಿದೆ. ಎಲ್ಲ ಪರಂಪರೆ ಇತಿಹಾಸದ ಜೊತೆಗೆ ಈಗ ಈ ಊರಿನಲ್ಲಿ 2 ಹೊಸ ರಥ ನಿರ್ಮಾಣಗೊಂಡಿರುವುದು ಎಲ್ಲರ ಗಮನ ಸೆಳೆದಿದೆ. ಶಿವಮೊಗ್ಗ ಡಿಸ್ಟಿಕಲ್ಲಿ ಈ ನಕ್ಷತ್ರ ಶೇಪಲ್ಲಿ ರಥ ಎಲ್ಲೂ ಇಲ್ಲ. ಈ ಥರ ಮಾಡ್ತೀನಿ ಅಂತ ಹೇಳಿದಾಗ ಕಮಿಟಿರು ಒಪ್ಪಿದ್ರು, ಮರ ತುಂಬ ಬೇಕು. ಒಪ್ಪಿದಾಗ ಆಯಿತು ಅಂತೆಲ್ಲ ಒಪ್ಪಿಸಿ, ಆ ಥರ ಶೇಪಲ್ಲಿ ಇಲ್ಲೆಲ್ಲೂ ರಥ ಇಲ್ಲ. ಅಷ್ಟಪಟ್ಟು ನಾರ್ಮಲ್ ಎಲ್ಲ ಕಡೆನೂ ಇರ್ತದೆ, ಬಟ್ ಆ ಥರ ಶೇಪ್ ಇಲ್ಲ. ಮಾಡಿದ್ದೀವಿ, ಅವಕಾಶ ಕೊಟ್ಟಿದ್ದಾರೆ, ಅದನ್ನ ಒಳ್ಳೆ ಉಪಯೋಗಿಸ್ಕೊಂಡಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು 8 ಮರ, ಇದಕ್ಕೆ ಹೆಚ್ಚಾಗಿ ಸಾಗವಾನಿ, ಬೋಗಿ ಮತ್ತು ಹಲಸು ಮರನ ಹಾಕಿದ್ದಾರೆ. ಅಚ್ಚಿಗೆಲ್ಲ ಬೋಗಿ ಮರ, ಚಕ್ರ, ಅಚ್ಚೆಲ್ಲ ಹಲಸು, ಜಿಡ್ಡೆ ಎಲ್ಲದು ಬೋಗಿ ಮತ್ತು ಸಾಗವಾನಿ ಮತ್ತು ಹಲಸಿಂದ ನಾವು ಕೆಲಸ ಮಾಡಿದ್ದೀವಿ. ಅದರಲ್ಲಿ ಸಣ್ಣ ರಥದಲ್ಲಿ ಅಷ್ಟದಿಕ್ಪಾಲಕರು ಮತ್ತು ಅಷ್ಟಲಕ್ಷ್ಮಿ ಹಾಕಿದ್ದೀವಿ. ಬ್ರಹ್ಮರಥದಲ್ಲಿ ವಿಷ್ಣು ದಶಾವತಾರಗಳು, ವಿಷ್ಣು ಅವತಾರಗಳು, ಮತ್ತು ಇಲ್ಲಿದ್ದ ಕ್ಷೇತ್ರದ ಅಧಿದೇವತೆಗಳನ್ನೆಲ್ಲ ಅದರಲ್ಲಿ ಹಾಕಿದ್ದೀವಿ. ಅದು ಮೇನ್ ಆಗಿ ಬೇಕಂತೇಳಿ ಅದನ್ನು ಹಾಕಿದ್ದೀವಿ ನಾವು. ಜಾತ್ರಾ ಸಂದರ್ಭದಲ್ಲಿ ಇಲ್ಲಿ ಶ್ರೀ ವೆಂಕಟರಮಣ ಹಾಗೂ ಶ್ರೀ ಪದ್ಮಾವತಿ ದೇವರಿಗೆ ಪ್ರತ್ಯೇಕವಾಗಿ 2 ರಥಗಳನ್ನು ಎಳೆಯುವುದು ಸಾಂಪ್ರದಾಯಿಕ ಪದ್ಧತಿಯಾಗಿದೆ. ರಾಜ್ಯದಲ್ಲಿ ಒಂದೇ ಸಂದರ್ಭದಲ್ಲಿ 2 ರಥಗಳನ್ನು ಎಳೆಯುವ ಅತ್ಯಂತ ವಿರಳ ಸ್ಥಳಗಳಲ್ಲಿ ಮೇಳಿಗೆ ಕೂಡ ಒಂದು. ಇಷ್ಟು ವರ್ಷಗಳ ಕಾಲ ನಾವು ವೆಂಕಟರಮಣನಿಗೆ ಹಳೆ ರಥದಲ್ಲೇ ರಥೋತ್ಸವ ಮಾಡ್ತಿದ್ವಿ. ಈಗ ಹೊಸ ಒಂದು ಒಳ್ಳೊಳ್ಳೆ ಮರಗಳನ್ನು ಬಳಸಿ ಬಹಳ ಚೆನ್ನಾಗಿ ಮಾಡಿದ್ದೇವೆ. ಇದು ಮೇಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ಏಳಿಗೆಯನ್ನು ಕಾಣುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. 400 ವರ್ಷ ಹಳೆಯದಾದ ಮೂಲ ರಥಗಳು ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಊರಿನವರು ದಾಸನಕೊಡೆಗೆ ಹರೀಶ್ ಭಟ್ಟರು ಮತ್ತು ಸಮಿತಿ ನೇತೃತ್ವದಲ್ಲಿ ಕಳೆದ 2 ವರ್ಷಗಳಿಂದ 2 ಹೊಸ ರಥ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದರು. ಈಗ ಈ ಕಾರ್ಯವನ್ನು ಪರಿಪೂರ್ಣಗೊಳಿಸುವ ಮೂಲಕ ತಮಗೆ ಅರಿವೇ ಇಲ್ಲದಂತೆ ಇತಿಹಾಸದ ಪುಟದಲ್ಲಿ ಹರೀಶ್ ಭಟ್ ಮತ್ತು ಸಮಿತಿಯವರ ಹೆಸರು ಶಾಶ್ವತವಾಗಿ ಉಳಿದಿದೆ. ಹೊಸ ರಥಗಳ ಆಯಸ್ಸು ಮುಂದಿನ 500 ವರ್ಷಗಳು.